ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ ಜನಹಳ್ಳಿ. ಇವತ್ತು ನಮ್ಮ ಜೊತೆ ಸಂದರ್ಶನದಲ್ಲಿ ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ರವೀಂದ್ರನಾಥ್ ಎಂ ಮೇಟಿ ಅವರಿದ್ದಾರೆ. ವೈದ್ಯರು ಈಗ ಮುಷ್ಕರಕ್ಕೆ ಮುಂದಾಗಿರುವಂಥದ್ದು ವಿವಿಧ ಬೇಡಿಕೆಗಳು ಈಡೇರಿಕೆ ಆಗ್ರಹಿಸಿ ಸಂಬಂಧಪಟ್ಟಂತೆ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದ್ದು. ಈ ಬಗ್ಗೆ ನಮ್ಮ ಜೊತೆ ಡಾಕ್ಟರ್ ರವೀಂದ್ರನಾಥ್ ಅವರಿದ್ದಾರೆ. ಸರ್, ನಿಮ್ಮ ಬೇಡಿಕೆ ಬಹಳ ಪ್ರಮುಖ. ಏನು ಬೇಡಿಕೆ ಮತ್ತು ಯಾವತ್ತಿನ ಮುಷ್ಕರ ಮಾಡ್ತಾ ಇದ್ದೀರಾ? ಸರ್, ನಮ್ಮದು ಬೇಡಿಕೆ ಮೇನ್ ಈಗ C&R ರೂಲು, ಜ್ಯೇಷ್ಠತ್ವ ಪಟ್ಟಿ ಪ್ರಕಟಿಸೋದು ಮತ್ತು ಪ್ರಮೋಷನ್ಗಳು. ಅದಾದ ನಂತರ ಸೇವಾನಿರತ ವ್ಯಾಸಂಗಕ್ಕೆ ನಿರಂತರವಾಗಿ ನಮಗೆ ಅದು ಆಗ್ತಾಯಿಲ್ಲ. ಸಾಕಷ್ಟು ನಾವು ಹೇಳಿದರು. ಮತ್ತು ವರ್ಗಾವಣೆ ಕಾಯ್ದೆಗೆ ಸ್ವಲ್ಪ ಮಾರ್ಪಾಡುಗಳು ಎಲ್ಲ ಜಿಲ್ಲಾಸ್ಪತ್ರೆ, ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎಲ್ಲ ಪೋಸ್ಟ್ಗಳನ್ನು ನಮಗೆ ಕೊಡಬೇಕು. ಆಮೇಲೆ ನಮ್ಮ NHM ಡಾಕ್ಟರ್ಸ್ಗೆ ಕಾಂಟ್ರಾಕ್ಟ್ ಇರೋರು ಸೇವಾ ಭದ್ರತೆ ಕೊಡಬೇಕು. ಅವ್ರಿಗೆ ಯಾವಾಗ ಬೇಕಾದ ಕಿತ್ತಾಕ್ತಾರೆ, ಕಷ್ಟಪಡ್ತಾರೆ, ಅದಕ್ಕೊಂದು ಭದ್ರತೆ ಕೊಡಬೇಕು. ಈ ಗುತ್ತಿಗೆ ನೌಕರರಿಗೆ ನಮ್ಮಿಂದ ಅವ್ರಿಗೆ ಕಷ್ಟದಾಗ ಕರ್ಕೊಂಡು ಕೆಲಸ ಮಾಡ್ಕೊಂಡು ಸಡನ್ನಾಗಿ ಅವ್ರು ಕಿತ್ತಾಕೋದಾಗಲಿ ಇನ್ನೊಂದಾಗಲಿ ಗುತ್ತಿಗೆದವ್ರಿಗೆ ಮಾಡಬಾರ್ದು ಅನ್ನೋದು ನಮ್ಮದು. ಯಾವತ್ತಿಂದ ನೀವು ಮುಷ್ಕರಕ್ಕೆ ಹೋಗ್ತಾ ಇದ್ದೀರಾ? ನಮ್ಮದು 11/3ರಿಂದ ಫಸ್ಟು OPD ಸರ್ವಿಸಸ್ಸು ಬ್ಲ್ಯಾಕ್ ಬ್ಯಾಡ್ಜ್ ಬಂದ್ ಮಾಡ್ತೀವಿ ಸರ್. ಅದಾದ ನಂತರ ನಾವು 16ನೇ ತಾರೀಕಿಂದ ಎಲ್ಲ ಎಮರ್ಜೆನ್ಸಿ ಸೇವೆಯನ್ನು ಎಲ್ಲನೂ ಸೇರಿಸಿ ಬಂದ್ ಮಾಡ್ತೀವಿ. ಇದು ಎಸೆನ್ಷಿಯಲ್ ಸರ್ವಿಸ್ ಇರುವಂಥದ್ದು, ತುಂಬ ಎಲ್ಲರಿಗೂ ಕೂಡ ರೀಚ್ ಆಗುವಂಥದ್ದು, ಅದು ಕಾಮನ್ ಪೀಪಲ್ ಕೂಡ. ಈಗ ಈ ಮುಷ್ಕರದಿಂದ ತೊಂದರೆ ಆದರೆ ಯಾರು ಹೊಣೆ ಹೊರಬೇಕಾಗುತ್ತೆ ಸರ್? ಈ ಮುಷ್ಕರ ನಾವು ಮಾಡಬಾರ್ದಂತ 2.5 ವರ್ಷದಿಂದ ನಾವು ಸತತ ಪ್ರಯತ್ನ ಮಾಡಿ, ಮಾತುಕತೆ ಮುಖಾಂತರ ರಿಕ್ವೆಸ್ಟ್ ಮಾಡಿದ್ವಿ. ಎಲ್ಲ ಥರದ ನಾವು ಅಂತಾನೂ ಪ್ರಯತ್ನ ಮಾಡಿ ನಮಗೆ ಸೊಲ್ಯೂಷನ್ ಆಗಲಿಲ್ಲ. ನಮಗೆ ಅನಿವಾರ್ಯ ಕಾರಣಕ್ಕೆ ನಾವು ಎಲ್ಲರೂ ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿ ಈ ಹೋರಾಟದ ಹಾದಿಗಿಳಿದ್ವಿ. ಈ ಮುಷ್ಕರ ನಿಲ್ಲಬೇಕಂದ್ರೆ ಇವೆಲ್ಲ ಬೇಡಿಕೆಗಳು ಏನು ಸರ್ಕಾರಕ್ಕೆ ವಜ್ಜಾಗೋಂಥ ಬೇಡಿಕೆಗಳಿಲ್ಲ, ಸರ್ಕಾರಕ್ಕೆ ಭಾಳ ಬರ್ಡನ್ ಆಗುವಂಥ ಬೇಡಿಕೆಗಳಿಲ್ಲ. ಸರ್ಕಾರದ ಹಂತದಾಗೆ ಮಾಡೋವಂಥ ಕೆಲಸಗಳು. ಈ ಮುಷ್ಕರ ಆಗಬಾರ್ದಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸಿ ಇದನ್ನು ನಮ್ಮ ಸಮಸ್ಯೆಯನ್ನು ಸರಿಪಡಿಸ್ಬೇಕು. ಓಕೆ, ಈಗಾಗಲೇ ಈ ಹಿಂದೆ ಕೂಡ ನೀವು ಆರೋಗ್ಯ ಸಚಿವರು ಅಥವಾ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಈ ಮುಷ್ಕರ ಅಂದರೆ ಏನು ಈ ಬೇಡಿಕೆಗೆ ಸಂಬಂಧಪಟ್ಟ ಚರ್ಚೆ ಮಾಡಿದಾಗ ಏನು ರೆಸ್ಪಾನ್ಸ್ ಏನು ಬಂತು? ಉತ್ತರ ಯಾವುದೂ ಮಾಡಂಗಿಲ್ಲ ಅನ್ನಂಗಿಲ್ಲ ಸರ್. ಎಲ್ಲನೂ ಮಾಡ್ತೀವಿ ಅಂತಾರೆ ಅವರು, ಎಲ್ಲನೂ ಮಾಡ್ತೀವಿ ಅಂತಾರೆ, ಮಾಡಂಗಿಲ್ಲ. ಇತ್ತೀಚೆಗೆ ಏನೋ ಪ್ರಮೋಷನ್ನು ರೂಲ್ 32ದಲ್ಲಿ ಏನೋ ಕೊಡ್ಬೇಕಂತ ಮಾಡ್ತಿದ್ದಾರಂತ. ಬಟ್ ರೂಲ್ 32 ಅಂದ್ರೆ ಮತ್ತು ಟೆಂಪ್ರರಿ ಅರೇಂಜ್ಮೆಂಟ್ ಆಗುತ್ತೆ. ಸೊ ಅದಕ್ಕೆ ನಮ್ಮದು ಪ್ರಬಲ ವಿರೋಧ ಇದೆ. ಓಕೆ, ಸೊ ನಮ್ಮ ಪ್ರಮೋಷನ್ ಕೊಡಲೇಬೇಕು. ಬೇರೆ ಇಲಾಖೆದಾಗ ಎಲ್ಲ ಕಡೆ ಪ್ರಮೋಷನ್ ಆಗ್ತವೆ, ನಮ್ಮ ಇಲಾಖೆದಾಗ ಆಗ್ತಿಲ್ಲ. ಸೊ ನಾವು ಏನು ಅನ್ಕೊಂತಿದ್ದೀವಿ, ಉದ್ದೇಶಪೂರ್ವಕವಾಗಿ ಮಾಡ್ತಾರಂತ ನಮಗೊಂದು ಭಾವನೆ ಬಂದ್ಬಿಟ್ಟಿದೆ. ಅಷ್ಟು ಪರಿಯಾಗಿ ಕೇಳ್ಕೊಂಡಿದ್ದೀವಿ ನಾವು, ಇಲಾಖೆಯಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ನಾವು ಹೋರಾಟದ ಹಾದಿ ಹಿಡಿದ್ವಿ. ಅಂದರೆ ಅಂತಿಮವಾಗಿ ಸಾಕಷ್ಟು ಕಾದು ಚರ್ಚೆ ಮಾಡಿ ಅನಿವಾರ್ಯವಾಗಿ ಲಾಸ್ಟ್ ವೈದ್ಯಾಧಿಕಾರಿಗಳ ಸಮ್ಮೇಳನ ಆಯಿತು ಬಿಜಾಪುರಲ್ಲಿ. ನಿನ್ನೆಗೆ 1 ವರ್ಷ ಆಗ್ತಿದೆ. ಆ ವೈದ್ಯಾಧಿಕಾರಿಗಳ ಸಮ್ಮೇಳನದಲ್ಲಿ ಮಾನ್ಯ ಆರೋಗ್ಯ ಸಚಿವರು ವೇದಿಕೆ ಮೇಲೆ ನಮಗೆಲ್ಲ ಇಡೀ ಆರೋಗ್ಯ ಇಲಾಖೆ ಎಲ್ಲ ವೈದ್ಯಾಧಿಕಾರಿಗಳ ಒಂದು ಸಭೆಯಲ್ಲಿ 15 ದಿನ, ಮ್ಯಾಕ್ಸಿಮಮ್ 15 ದಿನ, ಈ 30 ದಿನದೊಳಗೆ ನಾವು ನಿಮ್ಮ C&R ಗ್ರೇಡೇಷನು ಪ್ರಮೋಷನ್ ಮಾಡ್ತೀವಿ ಅಂತ ಅವರು ಭಾಷಣದಲ್ಲಿ ಸ್ಪೀಚಲ್ಲಿ ಹೇಳಿದರು. ನಾವೆಲ್ಲ ಚಪ್ಪಾಳೆ ನೋಡಿದ್ವಿ. ನಿನ್ನೆಗೆ 1 ವರ್ಷ ಆಯ್ತು, ಏನೂ ಆಗಿಲ್ಲ. ಸೊ ಹಂಗಾಗಿ ಅವ್ರು ಏನು ಹೇಳ್ತಾರೆ, ಕೋರ್ಟ್ ಅದು ಇದು ಏನೋ ಹೇಳ್ತಾರೆ. ಬೇರೆ ಕೆಲಸ ತಮಗೆ ಬೇಕಾಗಿರೋ ಕೆಲಸನ ಅಡ್ವೊಕೇಟ್ ಜನರಲ್ ಆಫೀಸ್ಗೆ ಹೋಗ್ಬಿಟ್ಟು ರಾತ್ರಿ ಕೂತ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಬರ್ತಾರೆ. ಆಮೇಲೆ ಈವನ್ ನಮ್ಮ ಟ್ರಾನ್ಸ್ಫರ್ ಕೌನ್ಸಿಲಿಂಗಲ್ಲಿನೂ ಈ ಆರ್ಡಿನೆನ್ಸು ಇನ್ನೊಂದು ಎಲ್ಲ ರಾತ್ರಿನೇ ಕಡತದಾಗ ಎಲ್ಲ ಕೆಲಸ ಮಾಡ್ತಾರೆ. ಸೊ ಹಂಗಾಗಿ ನಮಗೆ ಅವರು ಅವಾಯ್ಡ್ ಮಾಡ್ತಾರಂತ ನಮಗೊಂದು ಭಾವನೆಗೆ ಈ ಥರ ಮಾಡ್ತಾರೆ. ಈಗಲೂ ಕೂಡ ಕಾಲ ಮುಂಚೆಲ್ಲ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸಭೆ ಮಾಡಿ ಅವ್ರು ಗಮನ ಹರಿಸಿ ನಮ್ಮ ಬೇಡಿಕೆಗಳು ಈಡೇರಿಸಿದ್ರೆ ನಮ್ಮ ಎಲ್ಲ ಸದಸ್ಯರ ಜೊತೆಗೆ ಪರಿಶೀಲನೆ ಮಾಡ್ತೀವಿ, ವಿಚಾರ ಮಾಡಿ ಏನು ಮಾಡಬೇಕು ನಿರ್ಧಾರ. ಈಗ ಎಸ್ಮಾ ಕಾಯ್ದೆ ಇರುವಂಥದ್ದು ಎಸೆನ್ಷಿಯಲ್ ಇದು. ಸೊ ಅದರ ವಿರುದ್ಧ ಕ್ರಮ ಕೈಗೊಳ್ಳಿ. ನಾವೆಲ್ಲ ಅದನ್ನು ಆ್ಯಂಟಿಸಿಪೇಟ್ ಮಾಡಿ ನಾವು ಲೀಗಲ್ ಒಪಿನಿಯನ್ ತೊಗೊಂಡು ನಮ್ಮ ಎಲ್ಲ ಸರ್ವ ಸದಸ್ಯರು ಎಲ್ಲರದು ಚರ್ಚೆ ಮಾಡಿ ಆಲ್ ಕೇಡ್ರಿಂದ ನಾವು ಡಿಸೈಡ್ ಮಾಡಿ ಇದು ಅಂತಕ್ಕೆ ಅಂದರೆ ಎಸ್ಮಾಕ್ ಕೂಡ ಅದನ್ನು ಎದುರಿಸಕ್ಕೆ ಸಿದ್ಧ ಇದ್ದಾರೆ. ಹಾಕ್ಲಿ. ಈಗ ಅವರು ಸಾರ್ವಜನಿಕರಿಗೆ ಒಳ್ಳೇದು ಮಾಡೋಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ನಾವು ಬೇಡಿಕೆಗಳು ನಮ್ಮ ನ್ಯಾಯಯುತ ಬೇಡಿಕೆ ಅವ್ರು ಕೊಡೋಕ್ಕೆ ತಯಾರಿಲ್ಲ ಅಂದಾಗ ನಮ್ಮ ಹಾದಿ ನಾವು ನೋಡ್ಕೊತೀವಿ. ಮತ್ತೊಂದು ಭಾಳ ಪ್ರಮುಖ ಒಂದು ಹೇಳಿದ್ರೆ ಅಂದರೆ ಅದು ತುಂಬ ಪ್ರಮುಖವಾದಂಥ ವಿಚಾರ, ಔಷಧಿಗಳು ಸರಿಯಾಗಿ ಸರಬರಾಜು ಆಗ್ತಾ ಇಲ್ಲ ಅಂತ. ಈ ಸಂಬಂಧಪಟ್ಟಂತೆ ತಮ್ಮ ಗಮನಕ್ಕೆ ಯಾವಾಗ ಬಂತು, ಯಾವಾಗ ಇದನ್ನು ಹೇಳಿದ್ರೆ ಏನು ಸರ್? ಪ್ರತಿಯೊಂದು ನಮ್ಮದೇ ಆದ ವೈದ್ಯಾಧಿಕಾರಿಗಳ ಸಂಘದ ಗ್ರೂಪ್ಗಳಿದಾವೆ. ಗ್ರೂಪಲ್ಲಿ ಎಲ್ಲ ತಮ್ಮ ಕಷ್ಟನ ನಮ್ಮ ವೈದ್ಯಾಧಿಕಾರಿಗಳು ನೋಡ್ಕೊತಾರೆ, ಸಮಾಲೋಚನೆ ಮಾಡ್ತಿರ್ತಾರೆ, ಮೆಸೇಜ್ ಆಗ್ತಿರ್ತಾರೆ, ಇದು ಇಲ್ಲ ಅದು ಇಲ್ಲ ಎಲ್ಲ ಕಡೆ ಆಗ್ತಿರ್ತಾರೆ. ಆಫೀಸ್ ಬೇರರ್ಸ್ ನೀವು ಮಾತಾಡ್ರಿ, ಚರ್ಚೆ ಮಾಡಿರಿ ಅಂತಾರೆ. ಅದರಿಂದ ನಮ್ಮ ಗಮನ ಬಂತು. ನಾವು ಆಲ್ರೆಡಿ 2-3 ಸತಿ ಮೌಖಿಕವಾಗಿ ಹೇಳಿದ್ವಿ, ಕೇಳಿಲ್ಲ. ನಾವು ಲಿಖಿತ ರೂಪದಲ್ಲಿ ಕೊಟ್ಟು ಈಗ ನೀವು ಔಷಧಿ ಚೀಟಿ ಬರ್ಕೊಡ್ಬಾರ್ದು ಅಂತ ಹೇಳ್ತಾರೆ. ಈಗ ಯಾರೊಬ್ಬರು ಪೇಷಂಟ್ ಬಂದರು, ಯಾರು ಬಂದು ಔಷಧಿ ಇಲ್ಲ ಅಂದ್ರೆ ಬರ್ಕೊಡ್ಲೇಬೇಕಂತ ಪರಿಸ್ಥಿತಿ ಬರುತ್ತೆ. ಹೌದು, ಓಕೆ. ಅದೇ ನಾವು ಇಬ್ಬರು ನಡು ಈಗ ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆ ಕೊಟ್ಟಿಲ್ಲ ಅಂದ್ರೆ ಎಷ್ಟೋ ಸತಿ ನಮಗೆ ಮ್ಯಾನ್ ಹ್ಯಾಂಡಲ್ ಆಗುತ್ತೆ. ಆಗಿದೆ ಕೂಡ ತಮಗೂ ಮಾಧ್ಯಮದ ಮುಖಾಂತರ ಸಾಕಷ್ಟು ನೋಡಿದಿರಿ. ಸೊ ಈಗ ನಾವು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಒಂದು ಪ್ರಾಬ್ಲಮ್ಮು, ಹೊರಗಡೆ ಬರೆದು ಕೊಟ್ಟರೆ ಒಂದು ಪ್ರಾಬ್ಲಮ್ಮು. ಅಲ್ಟಿಮೇಟ್ಲಿ ಪ್ರಾಬ್ಲಮ್ ಆಗೋದು ವೈದ್ಯರಿಗೆ. ಸೊ ಅದರಿಂದ ನಾವು ಮನನೊಂದು ಈ ಥರ ಸರ್ಕಾರಕ್ಕೆ ನಾವು ಏನು ಮಾಡ್ತೀವಿ, ರಿಕ್ವೆಸ್ಟ್ ಕೊಡ್ತಿದ್ವಿ, ಔಷಧ ಕಾಲಕ್ಕೆ ನೀವು ಔಷಧ ಸರಿಯಾಗಿ ಸಪ್ಲೈ ಮಾಡಿರಿ ಅಂತ
ರಿಕ್ವೆಸ್ಟ್ ಕೊಡ್ತಾ ಇದ್ದೀವಿ. ಓಕೆ, ಔಷಧಿ ಸರಬರಾಜು ಸಂದರ್ಭದಲ್ಲಿ ಕೊರತೆ ಇದೆಯೋ ಅಥವಾ ಯಾವಾಗಲಿಂದ ಈ ರೀತಿ ಅವ್ರು ನಿಮ್ಗೆ ರೈಟಿಂಗ್ನಾಗ ಕೊಟ್ಟಿದ್ದಾರಲ್ಲ ಸರ್, ಹೌದು ರೈಟಿಂಗ್ನಾಗ ರಿಜಾಯಿಂಡರ್ ಕೊಟ್ಟಿದ್ದಾರೆ, ನಮ್ಮ ಹತ್ರ ಇಷ್ಟು ಟೆಂಡರ್ ಆಗ್ಯಾವ, ಇಷ್ಟ ಆಗಿಲ್ಲ, ಇಷ್ಟ ಆಗಬೇಕು ಅಂತ ಅವರೇ ಕೊಟ್ಟಿದ್ದಾರೆ, ಒಪ್ಕೊಂಡಿದ್ದಾರಲ್ಲ ಅವರು. ರೈಟಿಂಗ್ನಾಗ ಇನ್ನೂ ಇವು ಎವ್ಯಾಲ್ಯೂಯೇಷನ್ನೇ ಆಗಿಲ್ಲ, ಅವು ಬಂದು ಮೇನ್ ಸ್ಟೋರಿಗೆ ಬೀಳ್ಬೇಕಾದ್ರೆ ಮಿನಿಮಮ್ 3 months ಬೇಕಾಗುತ್ತೆ. ಈ 3 monthsವರೆಗೆ ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಮಾಡಲಿಕ್ಕೆ ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಅವ್ರು ಕೇಳಿದ ತಕ್ಷಣ ಮೊನ್ನೆ ನಾ ತಮ್ಮ ಹತ್ರ ಲಿಖಿತ ರೂಪದಾಗ ಮಾಡಿದ ನಂತರ ರಿಲೀಸ್ ಆಯ್ತು, ದುಡ್ಡು ರಿಲೀಸ್ ಆಯ್ತು. ಅಂದರೆ ಇದು ಎಸೆನ್ಷಿಯಲ್ ಇರೋದ್ರಿಂದ ನೀವು ಕೇಳಿ, ನೀವು ಈ ಥರದ್ದು ನಿಮಗೆ ಇದು ಔಷಧಿ ಬೇಕು, ಈ ಥರ ಫ್ಲೂಟ್ಸ್ ಬೇಕು, IV ಫ್ಲೂಟ್ಸ್ ಅಂತೆಲ್ಲ ಕೇಳಿದ ನಂತರ ಕೊಡೋಂಥದ್ದು ಪರಿಸ್ಥಿತಿ ತೀರಿದ ಅದ್ಕಟ್ಟಿದ ರೀತಿಯಲ್ಲಿ ಇದೆ ಅಂತ ಅನ್ಸುತ್ತಲ್ವಾ ಸರ್? ಅದು ಸರ್ಕಾರಕ್ಕೆ ನೀವು ಕೇಳಬೇಕು ಕ್ವಶನ್. ಓಕೆ, ಕೇಳ್ತೀವಿ, ಸರ್ಕಾರಕ್ಕೂ ಕೂಡ ಕೇಳ್ತೀವಿ. ಓಕೆ, ಈಗ ಬೇಸಿಗೆ ಬರ್ತಾ ಇದೆ, ನೀವೊಂದು ಅದನ್ನು ನಾವು ಹೇಳಿದ್ವಿ ಸರ್, ಬೇಸಿಗೆ ಅದನ್ನು ಮಾತಾಡಿದ್ದೀವಿ ನಾವು. ಬೇಸಿಗೆ ಬರ್ತೈತಿ, ವಾಂತಿ ಭೇದಿ ಪ್ರಕರಣ ಬರ್ತಾವೆ, ಎಲ್ಲ ಬರ್ತಾವೆ, IV ಫ್ಲೂಟ್ಸ್ ಇಲ್ಲ ಅಂತ ಹೇಳಿದ್ದೀವಿ ನಾವು. ಈಗ ಪ್ರೆಸೆಂಟು ಔಷಧಿಗಳ ಪೂರೈಕೆ, ಔಷಧಿಗಳ ಸರಬರಾಜು ಅಥವಾ ಔಷಧಿಗಳ ಸ್ಟಾಕು ಯಾವ ರೀತಿ ಇದೆ ಸರ್? ಅದು ಒಂದೊಂದು ಯೂಸ್ ಹೆಂಗೆ ಆಗುತ್ತೆ ಅದ್ರ ಮೇಲೆ ಇರುತ್ತೆ. ನಮಗೆ ಅಡೆಕ್ವೇಟ್ ಇಲ್ಲ ಅಂತ ನಾವು ಹೇಳಿದೀವಿ, ತಾವು ರಿಯಾಲಿಟಿ ಚೆಕ್ ಮುಖಾಂತರ ಪರಿಶೀಲನೆ ಮಾಡ್ಬೋದು. ಓಕೆ, ಪ್ರಸ್ತುತ ಅಂತೂ ಈಗ ಬೇಡಿಕೆ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರಲ್ಲ ಸರ್, ಅವರೇ ಕೊಟ್ಬಿಟ್ಟಿದ್ದಾರೆ. ನಿಮ್ಮ ವಾಸ್ತವ ಸ್ಥಿತಿ ಯಾಕೆ ನೀವು ಇರದೇ ಹೋದ ಔಷಧಿಗಳನ್ನು ನೀವು ಲೋಕಲ್ನಾಗ ತೊಗೊಳ್ರಿ ಅಂತ ದುಡ್ಡು ರಿಲೀಸ್ ಮಾಡಿದ್ದಾರೆ. ನಾವು ಕಾಲಕ್ಕೆ ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ. DHOಗಳು ಅಥವಾ ಈಗ ಮೆಡಿಕಲ್ ಆಫೀಸರ್ಸ್ ತೊಗೊಳ್ಳಿಕ್ಕೆ ಹೇಳಿದ್ದಾರೆ. ನಾವು ಅದನ್ನು ಕಾಲ ಅಂತ ಸ್ಟಾಕ್ ಇಲ್ಲ ಅಂತ ಅನಿಸ್ಕೊಬಾರ್ದು ಅಂತ ಹೇಳಿರೋದ್ರಿಂದ ಎಷ್ಟೋ ಮಂದಿ DHOಗೆ ಪ್ರೆಜರ್ ಹಾಕಿ ಅವರೆಲ್ಲ ನಾವು ಪ್ರೊಕ್ಯೂರ್ ಮಾಡ್ತಾ ಇದ್ದೀವಿ. ಮಾಡಿಬಿಟ್ಟು ಲೋಕಲ್ ಹಂತದಾಗ ಮಾಡ್ತೀವಿ. ಲೋಕಲ್ ಹಂತದಾಗ ನಾವು ಮಾಡೋದ್ರ KCMS ಹಾಕಿರಬೇಕು. ಎಕ್ಸಾಕ್ಟ್ಲಿ. ಕಾರ್ಪೊರೇಷನ್ ಮಾಡಿದಾರಲ್ಲ, ಅವರೆಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರಂತೆಲ್ಲ IAS ಆಫೀಸರ್ ತಂದು ಕೊಡ್ತಿದ್ದಾರೆ ಇಲಾಖೆಯಲ್ಲಿ. ಅದ್ರ ವಿರುದ್ಧ ಹೋರಾಟ ಅದ ನಮಗೆ. ಈಗ ಔಷಧಿ ಪೂರೈಕೆ ಕೂಡ ನಿಮ್ಮ KCMDC ಅಂತ ಮಾಡಿ ಅಲ್ಲೆಲ್ಲ KCMS ಡಾಕ್ಟರ್ಗಳು ಸರಿ ಪ್ರೊಕ್ಯೂರ್ ಮಾಡಂಗಿಲ್ಲ ಅಂತ IAS ದವ್ರು ಬಂದರು. ಸೊ ಅವರು ಮಾಡ್ಬೇಕಲ್ಲ, ಈಗ ಮಾಡ್ತಾ ಇಲ್ಲ. ಯಾರು ಜವಾಬ್ದಾರಿ ಇದಕ್ಕೆ? ಯಾರು ಹೊಣೆ ಹೊರಬೇಕಾಗುತ್ತೆ? ಇಲಾಖೆ, ಸಮಸ್ತ ಇಲಾಖೆ ಹೊಣೆಗಾರ. ಓಕೆ, ಎಲ್ಲರೂ ಬರ್ತಾರೆ. ಔಷಧಿ ಸರಬರಾಜು ಇಲ್ಲ ಅಂತ ನೀವು ಗಮನಕ್ಕೆ ತಂದಿದ್ದೀರಾ? ಮೀಟಿಂಗಲ್ಲಿ ಗಮನಕ್ಕೆ ತಂದಿದ್ದೀರಾ, ರೈಟಿಂಗಲ್ಲಿ ಗಮನಕ್ಕೆ ತಂದಿದ್ದೀರಾ? ಮೀಟಿಂಗಲ್ಲಿ ಮೊದಲು ಓರಲಿ ಗಮನಕ್ಕೆ ತಂದ ನಂತರ ನಾವು ಲಿಖಿತ ರೂಪದಲ್ಲಿ ಕೊಟ್ಟಿದ್ದೀವಿ. ಓಕೆ, ಸುಮಾರು ಎಷ್ಟು ದಿನದಿಂದ ಈ ರೀತಿ ಇರೋದು? ಮೋರ್ ದೆನ್ 3 months ಆಯ್ತು. 3 months ಇಂದ ನಾನು ಮಾತಾಡಿ 3 months ಆದ ನಂತರ ಕೊಟ್ಟಿರೋದು ಲೆಟರ್. ಕಡಿಮೆ ಆಗ್ತಾ ಇದೆ ಸರ್, ಸರಿಪಡಿಸ್ರಿ ಅಂತ ಹೇಳಿದ್ದೀವಿ. ನಿಮ್ಮ ಜವಾಬ್ದಾರಿ ನೀವು ಮಾಡಿದ್ರೆ ನವಂಬರ್ ಸುಮಾರು ಒಂದು ಅಕ್ಟೋಬರ್ ನವಂಬರಿಂದ ಕೂಡ ಈ ಸಮಸ್ಯೆ ಇರುವಂಥದ್ದು. ಸರ್, ಅಂತಿಮವಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಮುಖ್ಯಮಂತ್ರಿಗಳು ಅಥವಾ ಆರೋಗ್ಯ ಸಚಿವರು ಸಭೆ ಕರೆದ್ರು ಹೋಗ್ತಾರೆ ಅಥವಾ ಮುಖ್ಯಮಂತ್ರಿ ಸಭೆ ಕರೆದ್ರು ಹೋಗ್ತಾರೆ? ನಾವು ಮುಖ್ಯಮಂತ್ರಿ ಕರೆದ್ರೆ ಹೋಗ್ಬೇಕಂತ ಈ ಸದ್ಯಕ್ಕೆ ತೀರ್ಮಾನ ಮಾಡಿದ್ದೀವಿ. ಈಗ ಮುಖ್ಯಮಂತ್ರಿ, ಯಾಕಂದ್ರೆ ಈಗ ಆಲ್ರೆಡಿ ನಾವು ಒಂದ್ಸರಿ ಬೈಕಟ್ ಮಾಡಿದ್ದೀವಿ ಸಾಹೇಬ್ರದ್ದು, ಈಗ ಆರೋಗ್ಯ ಮಂತ್ರಿಗಳದ್ದು. ಯಾಕಂತಂದ್ರೆ ಅಲ್ಲಿ ಹೋದ್ರೆ ನಾವು ಎಲ್ಲನೂ ಕೇಳಿಸ್ಕೊಂತಾರೆ, ಆಮೇಲೆ ನಮ್ಮ ರಿಸಲ್ಟೇ ಬರಲ್ಲ. ಸುಮ್ಮನೆ ಹೋಗಿದ್ದು ಬಂದಿದ್ದು ವೇಸ್ಟ್ ಅಂತ. ಓಕೆ, ಅವ್ರು ಹೇಳ್ತಾರೆ ನಮ್ಮ ಮೇಲೆ ಹಾಕ್ತಾರೆ ಉಲ್ಟಾ, ನಿಮ್ಮವರ ಕೋರ್ಟ್ ಕೇಸ್ ಹಾಕ್ಯಾರ ಅಂತ. ಸಾಲ್ವ್ ಮಾಡಬೇಕು, ಇದಕ್ಕೆ ಮುಖಸ್ಥರೇ ಕದಾರ ಅವರು, ಎಲ್ಲನೂ ಸಾಲ್ವ್ ಮಾಡಬೇಕು. ಓಕೆ, IAS ಅಧಿಕಾರಿಗಳು ಬಂದು ನಿಮ್ಮ ಅಂದರೆ ಟೆಕ್ನಿಕಲ್ ಪೋಸ್ಟಲ್ಲಿ ಕುಳಿತುಕೊಳ್ತಾರೆ, ಅದಕ್ಕೆ ಪ್ರಬಲ ನಮ್ದು ವಿರೋಧದ ಸಂಗತಿ. ಓಕೆ, ಈ ಬೇರೆ ಎಲ್ಲೂ ಕೂಡ ಇಲ್ಲ, ನಮ್ಮ ರಾಜ್ಯದಲ್ಲಿ ಮಾತ್ರ ಈ ರೀತಿ ಟೆಕ್ನಿಕಲ್. ಹೌದು, ಕೇರಳ ತಮಿಳುನಾಡಲ್ಲಿ ಇಷ್ಟು 6 ಜನ ಇಲ್ಲ. ಈಗ 6 ಜನ IAS ಅಧಿಕಾರಿಗಳು, 7 ಜನ ಇದ್ದಾರೆ ಇಲಾಖೆಯಲ್ಲಿ. ಇನ್ನೊಬ್ಬರನ್ನ ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ನಿನ್ನೆ ಮೀಟಿಂಗ್ನಾಗ ನೇಮಕಾತಿ ಒಂದು ವಿಂಗ್ ಮಾಡಿಬಿಟ್ಟು ನಾವು ಅದಕ್ಕೆ ಭಾಳ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತಾರೆ. ಇಲ್ಲ, ಆಲ್ರೆಡಿ ಅದ್ರಾಗ ಆಲ್ರೆಡಿ 25,000 ನೌಕರಿ ಆಗ್ಯಾವ ಅಂತ ನಮ್ಗೆ ಹೇಳಿದ್ದಾರೆ. ವೈದ್ಯರನ್ನ ಅವರೇ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇದೆ, ಅದಕ್ಕೆ ಹೇಳಿದ್ವಲ್ಲ, ಈಗ ಟೆಕ್ನಿಕಲ್ ಕಮಿಟಿ ತೋರಿಸಿದ್ವಲ್ಲ ಸರ್, ಅದನ್ನ ಹೈಲೈಟ್ ಮಾಡಿರಿ. ತಾವು ಮಾಧ್ಯಮದವರು ಹೈಲೈಟ್ ಮಾಡ್ಬೇಕು. ಅವ್ರು ಕಳಿಸಿದ್ದೆಲ್ಲ ದೊಡ್ಡದಾಗ್ತೀರಿ, ನಾವು ಪ್ರತಿಭಟನೆ ಮಾಡೋದು ಸಣ್ಣದಾಗ್ತೀರಿ. ನೀವು ಹೇಳಿ. ಅದನ್ನ ಇಲ್ಲಿ ನೋಡ್ರಿ ಹೆಂಗೈತಿ ಅದು. ಅವ್ರು ಏನು ಸಂಬಂಧ? ತಾಯಿ ಮಕ್ಕಳ ಆರೋಗ್ಯಕ್ಕೆ ಅವ್ರು ಏನು ಹೆಂಗೆ ಕಡಿಮೆ ಮಾಡ್ಬೋದು ಅವರು? ಸೊ ಅಧ್ಯಕ್ಷರು, ಮುಖ್ಯ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ, ಹಣಕಾಸು ಇಲಾಖೆ ಸಂಚಾಲಕರು, ಸದಸ್ಯರು, ಇವ್ರು ಹೌ ಕ್ಯಾನ್ ದೇ ಪ್ರಿವೆಂಟ್ MMR ಹೇಳ್ರಿ? ಅಂದರೆ ಈಗ ನಿಮಗೆ ಒಬ್ಬರು ಇಲಾಖೆಯಲ್ಲಿ ಒಬ್ಬರು ಟೆಕ್ನಿಕಲ್ ಪರ್ಸನ್ ಇಲ್ಲ ನಮ್ಮವರು. ತಾಯಂದಿರ ಮರಣ ಪ್ರಮಾಣವನ್ನು ಶೂನ್ಯಕ್ಕಳಿಸುವ ನಿಟ್ಟಿನಲ್ಲಿ ಅಧ್ಯಕ್ಷರು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ, ಅಭಿವೃದ್ಧಿ, ಹಣಕಾಸು ಇಲಾಖೆ, ಸೊ ಎಲ್ಲರೂ ಕೂಡ IAS ಅಧಿಕಾರಿಗಳು 11 ಜನ. ಓಕೆ ಸರ್, ಅಂತಿಮವಾಗಿ ಈ ಮೂಲಕ ನೀವು ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಸರ್ಕಾರ ಕೇಳಿದಿವಲ್ಲ ಸರ್ ಇಷ್ಟು ತಮ್ಮ ಮುಖಾಂತರ. ಈಗ ನಮಗೆ ಸ್ಟ್ರೈಕ್ ನಾವು ಮಾಡಬಾರ್ದು ಅಥವಾ ಸಾರ್ವಜನಿಕರ ಬಗ್ಗೆ ಸರ್ಕಾರಕ್ಕೆ ಗೌರವ ಇದ್ದು ಸರ್ಕಾರ ಸರಿಪಡಿಸಬೇಕು. ಮುಖ್ಯಮಂತ್ರಿಗಳು ಕರೆದು ಲಿಖಿತ ರೂಪದಲ್ಲಿ ನಮ್ಮ ಆದೇಶಗಳು ನಮ್ಮ ಇದನ್ನು ಈಡೇರಿದರೆ ನಾವು ಇಲ್ಲ ಯಾವುದು ಮುಷ್ಕರ ಅಂತ ಗ್ಯಾರಂಟಿ. ಹೌದು. ಇದು ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ರವೀಂದ್ರನಾಥ್ MAT ಅವರ ಹೇಳಿಕೆ. ಅವರು ಭಾಳ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಯಾವುದೇ ಕಾರಣ ಕೂಡ ನಾವು ಮುಷ್ಕರ ನಿಲ್ಲಿಸೋದಿಲ್ಲ. ಮುಖ್ಯಮಂತ್ರಿಗಳು ಸಭೆ ಕರೆದು ಚರ್ಚೆ ಮಾಡಿ ನಮ್ಮ ಬೇಡಿಕೆ ಈಡೇರಿಸಬೇಕು. ಇಲ್ಲ ಅಂತಂದರೆ ಎಸ್ಮಾಕದು ಕೂಡ ನಾವು ಎದುರೋದಿಲ್ಲ. ನಾವು ವೈದ್ಯರ ಎಲ್ಲ ಮುಷ್ಕರ ಕೂಡ ನಾವು ಹೋಗ್ತೀವಿ ಅಂತ ಹೇಳೋ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಇದು ಎಸೆನ್ಷಿಯಲ್ ಸರ್ವಿಸ್ ಆಗಿರುವಂಥ ಹಿನ್ನೆಲೆಯಲ್ಲಿ, ಅಗತ್ಯತೆಯ ಸೇವೆ ಆಗಿರುವಂಥ ಹಿನ್ನೆಲೆಯಲ್ಲಿ ಆರೋಗ್ಯದಲ್ಲಿ ಸೇವೆಯ ವ್ಯತ್ಯಯ ಆಗ್ಬೋದು, ದೊಡ್ಡ ಮಟ್ಟದ ಒಂದು ದೊಡ್ಡ ಮಟ್ಟದ ಅನಾಹುತಕ್ಕೆ ಕಾರಣ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದ್ದಾರೆ. ಒಂದು ಭಾಳ ಸ್ಪಷ್ಟವಾಗಿ ಒಂದು ಪ್ರಮುಖವಾದಂಥ ಅಂಶವನ್ನು ಹೇಳಿರುವಂಥದ್ದು, ರಾಜ್ಯದಲ್ಲಿ ಔಷಧಿಗಳ ಕೊರತೆ ಸಂಬಂಧಪಟ್ಟಂತೆ ಇರುವಂಥದ್ದು ಕಳೆದ 3 ತಿಂಗಳಿಂದ ಈ ಸಂಬಂಧಪಟ್ಟಂತೆ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳೋ ಮೂಲಕ ಒಂದು ಗಂಭೀರವಾದಂಥ ಒಂದು ವಿಚಾರವನ್ನು ಹೇಳಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.